ಬೆಳ್ಳಂಬೆಳಿಗ್ಗೆ ತೆಂಗಿನ ಮರ ಏರಿ ಯುವಕನೊಬ್ಬ ಹೈ ಡ್ರಾಮಾ ಮಾಡಿದ್ದಾನೆ. ಗದಗ ಜಿಲ್ಲೆಯ ವಿವೇಕಾನಂದ ನಗರ ಬಡಾವಣೆಯಲ್ಲಿ ಆಗಿರುವಂತಹ ಘಟನೆ ಇದು. ಬಸವರಾಜ್ ಸೊಲ್ಲಾಪುರ ಎಂಬ ವ್ಯಕ್ತಿಯಿಂದ ಹೈ ಡ್ರಾಮಾ. ತೆಂಗಿನ ಮರ ಹತ್ತಿ ಹೈ ಡ್ರಾಮಾ ಮಾಡಿದ್ದಾನೆ. ಕಳ್ಳ ಅಂತ ಯುವಕನನ್ನ ಅಟ್ಟಾಡಿಸಿದ್ರು ಗ್ರಾಮಸ್ಥರು. ಈ ವೇಳೆ ತೆಂಗಿನ ಮರವನ್ನ ಹತ್ತಿ ಯುವಕ ಕೂತ್ಕೊಂಡಿದ್ದಾನೆ. 4 ಗಂಟೆಗೂ ಹೆಚ್ಚು ಕಾಲ ಮರದಲ್ಲೇ ಕೂತಿದ್ದ ಬಸವರಾಜ್ ಬಳಿಕ ಅಗ್ನಿಶಾಮಕ ಸಿಬ್ಬಂದಿಯಿಂದ ಯುವಕನ ರಕ್ಷಣೆ ಕೂಡ ಆಗಿದೆ. ಗಮನಿಸ್ತಾ ಇದ್ದೀರಿ, ತೆಂಗಿನ ಮರ ಏರಿದ್ದಾನೆ, ಕೆಳಗಡೆ ಇಳಿ ಅಂದ್ರೂ ಕೂಡ ಇಳಿತಾ ಇಲ್ಲ. ಕಳ್ಳ ಇರಬಹುದು ಅಂತ ಹೇಳಿ ಗ್ರಾಮಸ್ಥರು ಅನುಮಾನಗೊಂಡು ಈತನ ಬೆನ್ನು ಬಿದ್ದಿದ್ರು. ಆ ಸಂದರ್ಭದಲ್ಲಿ ಗ್ರಾಮಸ್ಥರ ಕೈಯಿಂದ ಬಚಾವಾಗುವುದಕ್ಕೆ ಈ ರೀತಿಯಾಗಿ ತೆಂಗಿನ ಮರ ಏರಿ ಕೂತಿದ್ದಾನೆ. ಅಡ್ರೆಸ್ ಇದು ಯಾವರು? ನಿಮ್ಮ ಸ್ವಂತ ಊರು ಯಾರು? ಕಬೂರ್ ರೀ. ಕಬೂರ್ ಇಲ್ಲಾಕ್ ಬಂದಿದ್ರಿ? ಇಲ್ಲಾಕ್ ಬಂದಿದ್ರಿ ಗದಿಗೆ? ಅವ್ರ ಅಡ್ರೆಸ್ ಬಂದಿದ್ರಿ. ಎಲ್ಲಿ ಗದಿಗೆ ಇಲ್ರಿ ಅವ್ರು. ನಾನು ಹೊಳ್ಳಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್. ಏನಾಯ್ತು ಅಂತ ಘಟನೆ ಇದು? ಕಳ್ಳ ಅಂತ ಅಟ್ಟಾಡಿಸಿದ್ರ? ಈತನ ಹಿನ್ನೆಲೆ ಏನಂತ ಸಂಜೀವ್? ಹೌದು ಮಧುಶ್ರೀ, ಗದಗ ನಗರದ ಜೆಟಿ ಕಾಲೇಜ್ ಪಕ್ಕದಲ್ಲಿರುವಂತಹ ಏನು ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಯಾಕಂದ್ರೆ ಆತ ಬಸವರಾಜ ಮೂಲತಃ ಏನು ಬೆಳಗಾವಿ ಜಿಲ್ಲೆಯ ಯುವಕ. ಆತ ಏನು ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಅಲ್ಲಿ ಒಂದು ಬಡಾವಣೆಯಲ್ಲಿ ಒಂದು ಮನೆ ಬಾಗಿಲು ಬಿಡಿದ್ದಾನೆ. ಹೀಗಾಗಿ ಜನರು ಕೂಡ ಭಯಗೊಂಡಿದ್ದಾರೆ. ಹೀಗಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆತ ಕಳ್ಳ ಅಂತೇಳಿ ಕಳ್ಳತನ ಮಾಡಕ್ ಬಂದಿದ ಅಂತ ಅನ್ನುವಂಥದ್ದು ಮಾಹಿತಿ ಕೂಡ ಈಗ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನು ಪೊಲೀಸರು ಕೂಡ ತಕ್ಷಣ ಬಂದಿದ್ದಾರೆ. ಪೊಲೀಸರು ಸೈರನ್ ಏನು ಹೊಡಿದ್ದಾರೆ. ಆ ಒಂದು ಸೈರನ್ಗೆ ಪೊಲೀಸರಿಂದ ತಪ್ಪಿಸ್ಕೊಂಡು ಬರ್ಲಿಕ್ಕೆ ಆತ ಏನು ನಸುಕಿನ ಜಾವ ಸುಮಾರು ಒಂದು 30 ರಿಂದ 40 ಅಡಿ ಎತ್ತರದ ಒಂದು ತೆಂಗಿನ ಮರವನ್ನು ಏರ್ ಕೊಡ್ತಿದ್ದಾನೆ. ಸೊ ಬೆಳಗ್ಗೆ ಆದ ನಂತರ ಆತನಿಗೆ ಏನು ಅರಿವಾಗಿದೆ. ಹೀಗಾಗಿ ಎಷ್ಟು ಜನರಿಗೆ ಕೂಡ ಕೂಗಾಟ ಚೀರಾಟ ಮಾಡುತ್ತೆ. ಜನರು ಅವಾಗ ನೋಡಿದ್ದಾರೆ. ಆಗ ತಕ್ಷಣ ಪೊಲೀಸರು ಕೂಡ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಮಾಹಿತಿ ನೀಡಿದ ತಕ್ಷಣ ಅಗ್ನಿಶಾಮಕ ದಳ ಪೊಲೀಸರು ಸ್ಥಳೀಯರು ಕೂಡಿ ಆತನನ್ನ ರಕ್ಷಣೆ ಮಾಡಿದ್ದಾರೆ. ಆತ ಕಳ್ಳತನ ಮಾಡಲಿಕ್ಕೆ ಬಂದಿದ್ದಾನೆ ಅಂತೇಳಿ ಈಗಾಗಲೇ ಅಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಪೊಲೀಸರ ಭಯದಿಂದ ಆತ ಮರವೇರಿ ಕೊಡ್ತಿರುವಂತ ಘಟನೆ ನಡೆದಿದೆ. ಸಾಕಷ್ಟು ಹೈ ಡ್ರಾಮಾ ಕೂಡ ನಡೆಯಿತು. ಈಗಾಗಲೇ ಅವನ್ನ ಏನು ರಕ್ಷಣೆ ಮಾಡಿದ್ದಾರೆ. ರಕ್ಷಣೆ ಮಾಡಿ ಈಗ ಏನು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಈಗ ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಮಧುಶ್ರೀ, ಧನ್ಯವಾದ ಸಂಜೀವ್ ತಮ್ಮ ಮಾಹಿತಿಗಾಗಿ.